Hey guys! ನಾವು ನಿಮ್ಮ ಮೈಸೂರು ಕಪಲ್ ರಶ್ಮಿ and Abhi. ಎಸ್ ಫೈನಲಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಅದ್ರ ಹೆಸರು ಕೂಡ ಮೈಸೂರು ಕಪಲ್ ಅಂತ. ಇದು ನಮ್ಮ ಚಾನಲ್ ಅಲ್ಲಿ ಬರ್ತಿರೋ ಫಸ್ಟ್ ಎವರ್ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ನಮ್ಮಿಬ್ರು ಕಡೆಯಿಂದ ಅಫಿಷಿಯಲಿ ಮೈಸೂರು ಕಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಈ ಚಾನೆಲ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ರೀಲ್ಸ್ ನೋಡಿ ಬಂದಿದ್ದೀರಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ತುಂಬಾ ಮೋಟಿವೇಟ್ ಮಾಡಿದೀರಾ ಅಂಡ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿದೀರಾ. ಸೊ ನೀವು ಅದೇ ಸಪೋರ್ಟ್ ಇಲ್ಲೂ ನಮಗ್ ಕೊಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಫಸ್ಟ್ ವಿಡಿಯೋ ಈ ಚಾನಲ್ ಅಲ್ಲಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಗನ್ಸ್ತು ಗೆಟ್ ಟು ನೋ ಅಸ್ ಮಾಡೋದು ಅಪ್ರೋಪ್ರಿಯೇಟ್ ಅಂತ. ಯಾಕಂದ್ರೆ ನಿಮ್ಗೆ ನಮ್ಮ ಬಗ್ಗೆ ಅಂಡ್ ನಮ್ಮ ಚಾನೆಲ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಈ ಚಾನೆಲ್ ಏನಿರುತ್ತೆ ಅಂತ. ಯಾರು ಆಲ್ರೆಡಿ ಇನ್ಸ್ಟಾಗ್ರಾಮ್ ಇಂದ ಬರ್ತಾ ಇದ್ದೀರಾ, ನಾವಲ್ಲಿ ಒಂದು Q&A ಮಾಡಿ ನಮ್ಮ ಬಗ್ಗೆ ಸುಮಾರು ವಿಷಯಗಳನ್ನ ಹೇಳಿದ್ವಿ. ಬಟ್ ನಿಮ್ಮಲ್ಲಿ ತುಂಬಾ ಜನ ನಮ್ಮನ್ನ ಫಸ್ಟ್ ಟೈಮ್ ಈ ಚಾನಲ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮಗೆ ನಾವ್ಯಾರು, ನಾವೆಲ್ಲಿದ್ದೀವಿ, ಏನು ಕೆಲಸ ಮಾಡ್ತೀವಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ತರ ವಿಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ರಶ್ಮಿ, ಇದು ನನ್ನ ಹಸ್ಬೆಂಡ್ ಅಭಿ. ನಾವಿಬ್ರು ಮೈಸೂರಿನವರು. ಸೊ ಸದ್ಯಕ್ಕೆ ನಾವು ಜರ್ಮನಿಯಲ್ಲಿದ್ದೀವಿ, ಬುಬ್ಲಿಂಗ್ ಅನ್ನೋ ಊರಲ್ಲಿದ್ದೀವಿ. ನಾವಿಬ್ಬರು ಮದುವೆ ಆಗಿ 2 ವರ್ಷ ಆಯಿತು. ಸೊ ನಾವು 2024ವರೆಗೂ ಮೈಸೂರಲ್ಲೇ ಇದ್ವು. ಈಗ ಜಾನ್ 1st of 2024 ನಾವು ಜರ್ಮನಿಗೆ ಮೂವ್ ಆಗಿದ್ದು. ಅಭಿಗೆ ವರ್ಕ್ ಪರ್ಮಿಟ್ ಸಿಕ್ತು ಆ್ಯಂಡ್ ನಾನು ಡಿಪೆಂಡೆಂಟ್ ವೀಸಾಲಿ ಅವನ ಜೊತೆಗೆ ಬಂದೆ. ಇನ್ಫ್ಯಾಕ್ಟ್ ನಾವು ರಿಸ್ಕ್ ತಗೊಂಡೇ ಮೂವ್ ಆದ್ವು ಅಂತ ಹೇಳ್ಬೋದು. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ, ನಾನು ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದು ಜಾಬ್ ಹುಡ್ಕೊಂಡೆ. ಬೈ ಗಾಡ್ಸ್ ಗ್ರೇಸ್ ನನಗೆ ಬರ್ತಿದ್ದಂಗೆ ಜಾಬು ಸಿಕ್ತು ಇಲ್ಲಿ. ಸೊ ನಾವು ಇವಾಗ ಇಬ್ರು IT ಕೆಲಸ ಮಾಡ್ತಿರೋದ್ರಿಂದ ವೀಕ್ ಡೇಸ್ ಎಲ್ಲ 9 to 5 ಬ್ಯುಸಿ ಇರ್ತೀವಿ. ವೀಕೆಂಡ್ಸ್ ಮಾತ್ರ ಸಿಗೋದು ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಎವ್ರಿ ವೀಕೆಂಡ್ ನಾವು ಆದಷ್ಟು ಟೈಮ್ ಯುಟಿಲೈಸ್ ಮಾಡಿಕೊಂಡು ಜರ್ಮನಿ ಸುತ್ತಮುತ್ತ ಇಲ್ಲ ಅಂತಂದ್ರೆ ಯುರೋಪಲ್ಲಿರೋ ಬೇರೆ ಬೇರೆ ಕಂಟ್ರೀಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಚಾನೆಲ್ ಬಗ್ಗೆ ನಾವು ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ವು. ಅದ್ರ ಹೆಸರು ಮೈಸೂರು ಕಪಲ್ ಅಂತ. ಸೊ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಚಾನಲಲ್ಲಿ. ಸೊ ಅದೇ ಮೋಟಿವೇಶನಿಂದ ನಾವು ಇವತ್ತು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಕಾನ್ವರ್ಸೇಷನ್ ಅಪ್ಲೋಡ್ ಮಾಡ್ತಿದ್ವು ಯೂಶಲಿ, ವಿಚ್ ಗಾಟ್ ಅ ರಿಯಲಿ ಗ್ರೇಟ್ ರೆಸ್ಪಾನ್ಸ್. ಈ ಥರ ಇರ್ತಾ ಇತ್ತು. ಸೊ ನೀವು ಇಲ್ಲೂ ಮೋಸ್ಟ್ಲಿ ರ್ಯಾಂಡಮ್ ವ್ಲಾಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಟ್ರಾವೆಲ್ ವ್ಲಾಗ್ಸು, ಜರ್ಮನಿಯಲ್ಲಿ ಲೈಫ್ ಸ್ಟೈಲ್ ಹೆಂಗಿದೆ, ನಾವು ಹೊರಗಡೆಯಿಂದ ಇಲ್ಲಿ ಬಂದರೆ ಯಾವ್ಯಾವ ವಿಷಯಕ್ಕೆ ಕಾಂಪ್ರಮೈಸ್ ಆಗಬೇಕು, ಯಾವ್ಯಾವ ವಿಷಯನ ನಾವು ಕಲಿಬೇಕು, ಮತ್ತು ಇಲ್ಲಿ ಬಂದಮೇಲೆ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಯಾವ್ಯಾವುದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಈ ಥರ ಡಿಫ್ರೆನ್ಸಸ್ ಬಗ್ಗೆ, ಕಾಮನ್ ಫ್ಯಾಕ್ಟರ್ಸ್ ಬಗ್ಗೆ ಮತ್ತು ಈ ಕಲ್ಚರಲ್ ಶಾಕ್ಸ್ ಬಗ್ಗೆ ಒಂದಷ್ಟು ವಿಡಿಯೋ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಕಮೆಂಟ್ಸ್ ಆ್ಯಂಡ್ ಮೆಸೇಜಸ್ ಬರ್ತಿರುತ್ತೆ. ಜರ್ಮನಿಗೆ ಮೂವ್ ಆಗೋದು ಹೇಗೆ, ಅಲ್ಲಿ ಹೋಗಿ MS ಮಾಡೋದು ಹೇಗೆ ಅಂತೆಲ್ಲ. ಬಟ್ ನಾವಿಬ್ರು ವರ್ಕ್ ಪರ್ಮಿಟಲ್ಲಿ ಬಂದಿರೋದ್ರಿಂದ ನಮಗೆ ಏನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಆದರೆ ನಮಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋವರ್ಸ್ ಇದ್ದಾರೆ ಹೂ ಆರ್ ಇನ್ ಜರ್ಮನಿ ಆ್ಯಂಡ್ ಈವನ್ ಫ್ರೆಂಡ್ಸ್ ಕೂಡ ಇದ್ದಾರೆ ಇವಾಗ. ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಸಾಧ್ಯ ಆದರೆ ಅವ್ರ ಜೊತೆನೇ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ಬೇಕಾಗ್ಬೋದು, ಅಟ್ಲೀಸ್ಟ್ ಟು ಪ್ರಿಪೇರ್ ಆರ್ ಟು ಇವನ್ ಥಿಂಕ್ ನಾವು ಅಲ್ಲಿಗೆ ಹೋಗ್ಬೋದಾ, MS ಮಾಡ್ಬೋದಾ, ಎಷ್ಟು ಖರ್ಚಾಗುತ್ತೆ, ಹೇಗಿರುತ್ತೆ ಸ್ಟೂಡೆಂಟ್ ಲೈಫು. ಸೊ ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಮಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಡೈಲಿ ಬರುತ್ತೆ ನಮಗೆ ಕ್ವೆಶನ್ಸ್ ಈ ಥರ, MS ಬಗ್ಗೆ ಹೇಳಿ, ಓಪನಿಂಗ್ಸ್ ಬಗ್ಗೆ ಹೇಳಿ, ಆಟೋಮೊಬೈಲ್ ಅವ್ರಿಗೆ ಆಪರ್ಚುನಿಟಿ ಇದೆಯಾ, ಎಲೆಕ್ಟ್ರಿಕಲ್ ಅವ್ರಿಗೆ ಆಪರ್ಚುನಿಟೀಸ್ ಇದೆಯಾ ಅಂತ. ಸೊ ನಾವಿಬ್ಬರು ಸಾಫ್ಟ್ವೇರಲ್ಲಿ ಕೆಲಸ ಮಾಡೋದ್ರಿಂದ ಎಕ್ಸ್ಪೀರಿಯನ್ಸ್ ಇರೋರಿಗೆ ನಾವು ಸ್ವಲ್ಪ ಗೈಡ್ ಮಾಡ್ಬೋದು. ಬಟ್ ಯಾರು ಕಾಲೇಜ್ ಪಾಸ್ ಔಟ್ ಆಗಿ MS ಮಾಡಬೇಕು, ಇಲ್ಲ ಜಸ್ಟ್ ಕಾಲೇಜ್ ಪಾಸ್ ಔಟ್ ಆಗಿದ್ದೀನಿ ನಾನು ಡೈರೆಕ್ಟ್ ಕೆಲಸ ಹುಡುಕಬೇಕು ಅಂತಂದವ್ರಿಗೆ ನಮಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಬಟ್ ಆಪರ್ಚುನಿಟಿ ಕಾರ್ಡ್ ಅಂತ ಏನೋ ಹೊಸದಾಗಿ ಒಂದು ಸ್ಟಾರ್ಟ್ ಆಗಿದೆ ಜರ್ಮನಿಯಲ್ಲಿ, ಪಾಯಿಂಟ್ ಬೇಸ್ ಸಿಸ್ಟಮ್ಮು. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ನೆಕ್ಸ್ಟ್ ಹೋಗ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ಮಾಡೋಣ. ಆ್ಯಂಡ್ ಹೋಪ್ ಅದರಿಂದ ನಿಮಗೆಲ್ಲರಿಗೂ ಅಟ್ಲೀಸ್ಟ್ ಸ್ಟೂಡೆಂಟ್ಸು IT ಪ್ರೊಫೆಷನಲ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಬೇಕಾದ್ರೆ ಏನು ಪ್ಲ್ಯಾನ್ ಮಾಡಿ ಅಥವಾ ಸ್ಕ್ರಿಪ್ಟ್ ಮಾಡಿ ವಿಡಿಯೋ ಮಾಡೋ ನೆಸಿಟಿ ಇರ್ತಿರಲ್ಲ. ಯಾಕೆಂದರೆ ಎಲ್ಲ ರ್ಯಾಂಡಮ್ ಕಾನ್ವರ್ಸೇಷನ್ಸು. ಆದರೆ ಇನ್ಮೇಲೆ ನಾವು ಪ್ಲ್ಯಾನ್ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಕೂಡ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಷ್ಟು ಆ್ಯಕ್ಟಿವ್ ಆಗಿ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇಲ್ಲಿ ಅಟ್ಲೀಸ್ಟ್ 2 a week ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋದು ನಮ್ಮ ಏಮ್. ಹೌದು.
ಇಷ್ಟು ದಿನ ಏನಾಗ್ತಿತ್ತು, ರಶ್ಮಿ ಇಲ್ಲಿ ನಿಂತ್ಕೊಂಡು ಹಿಂಗೆ ತೆಗಿಯೋಳು, ನಾನು ಏನೋ ಮಾತಾಡ್ತಿದ್ದೆ. ಇವತ್ತು ನನ್ನನ್ನು ನಾನೇ ನೋಡ್ಕೊಂಡು ಮಾತಾಡಬೇಕು ಅಂತಂದರೆ ಸ್ವಲ್ಪ ನರ್ವಸ್ ಅನ್ನೋದಕ್ಕಿಂತ ಕಾನ್ಶಿಯಸ್. ಮುಂಚೆ ಎಲ್ಲ ನೋಡಿರ್ತೀರ ನೀವು, ಫುಲ್ ನಾಟಿ ಸ್ಟೈಲ್ ಮಂಡ್ಯ ಮಾತಾಡ್ತಿದ್ದೆ. ಇವತ್ತು ನನ್ನನ್ನು ನಾನೇ ನೋಡ್ಕೊಂಡ್ರೆ ಅವನೇನಾ ಅಂತ ಅನ್ನಿಸ್ಬೇಕು. ಬಟ್ ಇದು ನನಗೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಶೈ ಫೀಲ್ ಆಗುತ್ತೆ. ಐ ಆಮ್ ಗುಡ್ ಬಿಹೈಂಡ್ ದ ಕ್ಯಾಮ್ರಾ. ಯು ವಿಲ್ ಡೂ ಇಟ್. ಐ ಹೋಪ್. ಈ ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಜೊತೆಗೆ ಫುಡ್ ಬ್ಲಾಗಿಂಗ್ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು. ಯಾಕೆಂದ್ರೆ ನಾವಿಬ್ರು ತುಂಬಾ ಫುಡೀಸು, ತುಂಬಾ ಹೊರಗಡೆ ತಿಂತಿದ್ವು. ಆದ್ರೆ ಜರ್ಮನಿಗೆ ಮೂವ್ ಆದಾಗಿಂದ ಹೊರಗಡೆ ಊಟ ಅಂದ್ರೇನೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಇವ್ರು ಬರೀ ಬ್ರೆಡ್ ತಿಂತಾರೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಟರ್ಕಿಶ್ ಶಾಪಲ್ಲಿ ತಿನ್ಬಹುದು ನಾವು. ಅಲ್ಲೂ ಬರೀ ಶವರ್ಮಾ ತಿಂತೀವಿ, ಬೇರೆ ಏನು ಇಷ್ಟ ಆಗಲ್ಲ ನಮಗೆ. ಶವರ್ಮಾ ಪಿಜ್ಜಾ ಸಾಕಾಗೋಗಿದೆ ನಮ್ಗೆ. ಅದ್ ಬಿಟ್ರೆ ಪಿಜ್ಜಾ ಅಷ್ಟೇ. ಸೊ ಮೋಸ್ಟ್ಲಿ ಫುಡ್ ಬ್ಲಾಗಿಂಗ್ ಅಂತ ಏನು ಇರಲ್ಲ ಈ ಚಾನೆಲ್ ಅಲ್ಲಿ. ಆದ್ರೆ ನಮ್ಮ ಮೈಸೂರು ಮಂಡ್ಯ ಸ್ಟೈಲ್ ಏನಾದರೂ ರೆಸಿಪಿ ಬೇಕು ಅಂದ್ರೆ ಮೋಸ್ಟ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ. ನಾವು ಇದುವರೆಗೂ ಹೇಳಿದ್ದು ನಾವು ಈ ಚಾನಲಲ್ಲಿ ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಆದರೆ ನಿಮಗೆ ಬೇರೆ ಬೇರೆ ಐಡಿಯಾಸ್ ಇರ್ಬೋದು, ಅಥವಾ ನಿಮಗೆ ಈ ಚಾನಲಲ್ಲಿ ಬೇರೆ ಥರ ಕಂಟೆಂಟ್ ನೋಡಬೇಕು ಅಂತ, ಯಾವ ಥರ ಕಂಟೆಂಟ್ ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ನಮಗೆ ಹೇಳಿದ್ರೆ ನಾವು ಅದೇ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೈಕ್ ನಿಮಗೆ ಜರ್ಮನಿ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಇದ್ರೆ, ಅಥವಾ ನಿಮಗೆ ಕಪಲ್ ಕಂಟೆಂಟ್ ನೋಡಬೇಕು ಅಂತಿದ್ರೆ, ಅಥವಾ ನಿಮಗೆ ಯಾವುದೇ ಐಡಿಯಾ ಇದ್ರೆ ನೀವು ಅದನ್ನ ನಮ್ಮ ಜೊತೆ ಶೇರ್ ಮಾಡಿದ್ರೆ ನಾವು ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಚಾನಲ್ನ ಒಳ್ಳೆ ದಿನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್. ಹೌದು. ಜೊತೆಗೆ ಇವನು ಹಿಂದೆ ದೇಸಿ ಓಡಾಡ್ತಿದ್ದಾರೆ ಅಂತ ಫುಲ್ಲು ನಾಚ್ಕೋತಾ ಇದ್ದಾನೆ ಮಾತಾಡಕ್ಕೆ. ಕಮಾನ್ ಏನ್ ಹೇಳಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಮಾತಾಡಕ್ ಟ್ರೈ ಮಾಡಿದೆ. ನನಗೆ ನನ್ನೇ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂಥರ. ನನಗೆ ಈ ಟೀಮ್ಸಲ್ಲಿ ಮೀಟಿಂಗ್ ಜಾಯ್ನ್ ಆದಾಗೆ ಫುಲ್ ಫಾರ್ಮಲ್ ಆಗಿ ನ್ಯೂಸ್ ಓದೋರು ಹಂಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀನೇ ಮಾತಾಡಮ್ಮ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅಂದ್ಕೊಂಡು ನಿಂತಿದ್ದೆ. ನನಗೆ ವ್ಲಾಗಿಂಗ್ ಮಾಡ್ತಾ ಮಾತಾಡೋದು, ಇಲ್ಲ ಅಂತಂದರೆ ಇವಳು ನನಗೆ ಗೊತ್ತಿಲ್ಲದೆ ಇರೋಂಗೋ ಇಲ್ಲ ಗೊತ್ತಾಗಂಗೋ ರೆಕಾರ್ಡ್ ಮಾಡಿದ್ರೆ ನಾನು ಅಷ್ಟು ಕಾನ್ಷಿಯಸ್ ಆಗಲ್ಲ. ನಾನು ಹೋಗ್ಲಿ ಅಂತ ಹಂಗೆ ಫ್ಲೋ ಅಲ್ಲಿ ಏನಾದರೂ ಮಾತಾಡ್ತಾ ಇರ್ತೀನಿ. ಆದರೆ ಇವಾಗ ನಾನು ಮಾತಾಡಬೇಕು ಅಂತಂದ್ರೂ ಆ ಥರ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ನಿಮ್ಗೆ ಕೆಲವ್ರಿಗೆ ಅನ್ಸ್ಬೋದು ನನ್ನ ಮಗ ಹೆವಿ ನಾಟಕ ಹೊಡಿತಾವನೆ ಅಂತ. ಆದರೆ ಏನು ಮಾಡಲಿ, ನನ್ನ ಕಷ್ಟ ನನಗೇ ಗೊತ್ತು. ಹೋಗ್ಲಿ ಹೆಂಗೋ ನಿಂತ್ಕೊಂಡು ಮಾತಾಡೋಣ ಅಂತಂದರೆ ಸುತ್ತಮುತ್ತ ದೇಸಿಗಳೇ ಓಡಾಡ್ತಾವ್ರೆ. ಇವ್ರಿಗೆ ಏನು ಬಂದಿರೋದು, ಹಿಂಗೆ ಟ್ರೈಪಾಡ್ ನೆಟ್ಬಿಟ್ಟು ಹಿಂಗೆ ನಿಂತ್ಕೊಂಡು ಮಾತಾಡ್ತಾವ್ರಲ್ಲ ನೋಡ್ಕೊಂಡು ಹೋಗ್ತಾರೆ. ನನಗೆ ಹೇಳ್ಬೇಕು ಅಂತ ಅಂದ್ಕೊಂಡಿರೋದು ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ, ಹೆಂಗಾಗಿದೆ ಪರಿಸ್ಥಿತಿ. ಬಟ್ ಐ ಥಿಂಕ್ ಐ ಡಿಡ್ ಎ ಗುಡ್ ಜಾಬ್ ಅನ್ಕೊಂಡು. ಆದರೆ ನಾವು ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿ ಹೋಗ್ಬಿಟ್ಟು ನಮ್ಮ ನಾರ್ಮಲ್ ಕಾನ್ವರ್ಸೇಷನ್ಸ್ಗೆ ಹೋಗೋಣ. ಇದೆಲ್ಲ ಸುಮ್ಮನೆ 1-2 ವಿಡಿಯೋ ಚಲ್ತಾ, ನಾನು ಇಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಹೋಗಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮಗೂ ಗೊತ್ತಿಲ್ಲ ಹೆಂಗೆ ಬಂದಿದೆ ವಿಡಿಯೋ ಅಂತ. ನಿಮ್ಮ ಫೀಡ್ಬ್ಯಾಕಿಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಫಸ್ಟ್ ಟೈಮು ಇವಳು ನಗದೇನೆ ಮಾತಾಡಿರೋ ಫಸ್ಟ್ ವಿಡಿಯೋ ಇದು. ಎಂಜಾಯ್ ಮಾಡಿ. ಎಲ್ಲದರಲ್ಲೂ ನಾನು ಮಾತಾಡ್ತಿದ್ದೆ, ಇವಳು ನಗ್ತಿದ್ಲು. ಇವತ್ತು ಇವಳು ಮಾತಾಡ್ತಾ ಇದ್ದಾಳೆ, ನಾನು ಅಂದ್ಕೊಂಡು ನಿಂತಿದ್ದೀನಿ. ಸೊ ನೀವು ಹೇಳಿ ಹೇಗಿತ್ತು ನಮ್ಮ ವಿಡಿಯೋ. ಆ್ಯಂಡ್ ಆನೆಸ್ಟ್ ಕಾಮೆಂಟ್ಸ್ ಡ್ರಾಪ್ ಮಾಡಿ. ನೀವೆಷ್ಟು ಆನೆಸ್ಟಾಗಿ ಆಗ್ತೀರಾ ಅಷ್ಟು ನಮ್ಗೆ ಒಳ್ಳೇದು. ಬಿಕಾಸ್ ಇನ್ನೂ ಬೆಟರಾಗಿ ಕಂಟೆಂಟ್ ಶೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಲ್ಸೋ ವೆರಿ ಸೂನ್ ನಾವು ನಮ್ಮದು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಆ ವಿಡಿಯೋದು ನೋಟಿಫಿಕೇಶನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ. ಆ್ಯಂಡ್ ಎಲ್ಲ ಯೂಟ್ಯೂಬರ್ಸ್ ಹೇಳೋ ಥರ ಇವತ್ತು ಫೈನಲಿ ನಮ್ಮ ಟರ್ನು. ನಿಮ್ಮೆಲ್ಲರಿಗೂ ಇದನ್ನು ಹೇಳೋಕ್ಕೆ, ನಿಮಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋ ಕಂಟೆಂಟ್ ನಿಮಗೂ ಇಷ್ಟ ಅನ್ನೋದಾದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬತ್ತೀನಿ ಕಣ. ಸಾಕಾಗೋಯ್ತು 20 ನಿಮಿಷ ನಿಂತ್ಕೊಂಡು ನನಗೆ. ಈಗ ಆರಾಮ್ ಅನಿಸ್ತೈತೆ. ಬಾಯ್.